ಇವಾಗ ರಾಜಾಜಿನಗರದಲ್ಲಿ ಇದ್ದೀವಿ. ಈ ತರ ಒಡೆದೋಗ್ಬಿಟ್ಟಿತ್ತು ನೋಡಿ. ಈಗಲೂ 500 ಫೈನ್ ಕಟ್ಬಿಟ್ಟು ಬಂದ್ವಿ. ಸಂಡೇ ಸ್ಪೆಷಲ್ ಜೆ.ಸಿ. ರೋಡ್ ತಾಲಿ. ಫೈನಲ್ ಆಗಿ ಇದನ್ನ ತಗೊಂಡ್ವಿ. ವಿಜಯನಗರದಲ್ಲಿ ಸಂಡೇ ಸ್ಪೆಷಲ್ ಜನ ಒಂದು ಬೊಕ್ಕೆ ಮಾಡ್ಕೊಂಡು ಬಂತು, ತಿನ್ಕೊಂಡು ಹೊರಡೋಣ. ಮನೆಗೆ ಯಾವಾಗ ಬಂದಿದ್ದೀವಿ ಆಗೈತೆ ನೋಡು 4. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿತ್ರ ಮಾತಾಡ್ತಾ ಇರೋದು. ಇವಾಗ ರಾಜಾಜಿನಗರದಲ್ಲಿದ್ದೀವಿ. ನಂದು ಫೋನ್ ಸ್ವಲ್ಪ ಟೆಂಪರ್ ಗ್ಲಾಸ್ ಹೋಗ್ಬಿಟ್ಟಿತ್ತು. ಹಾಕ್ಸೋಣ ಅಂತ ನಾನು ಮತ್ತೆ ಹರ್ಷ ಇಬ್ರು ರಾಜಾಜಿನಗರಕ್ಕೆ ಬಂದಿದ್ದೀವಿ. ನೋಡೋಣ ಇವತ್ತಿನ ಡೇ ಹೇಗೋಗುತ್ತೆ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂಗಡಿಗೆ ಎಂಟ್ರಿ ಆಗ್ತಾ ಇದೀವಿ. ನೋಡೋಣ, ಗ್ಲಾಸು ಹೊಡೆದೋಗ್ಬಿಟ್ಟಿದೆ ಅದು ಹಾಕ್ಸಕ್ಕೆ. ಈ ತರ ಹೊಡೆದೋಗ್ಬಿಟ್ಟಿತ್ತು ನೋಡಿ. ಇಷ್ಟು ಕಲ್ ಮೇಲೆ ಊರಿಗೆ ಹೋಗಿದ್ವಲ್ಲ, ಅವಾಗ ಕಲ್ ಮೇಲೆ ಬಿದ್ದು ಹೊಡೆದೋಗ್ಬಿಟ್ಟಿತ್ತು. ಆಗ್ಲೇ 1-2 ತಿಂಗಳಾಗಿತ್ತು, ಹಾಕ್ಸೇ ಇರ್ಲಿಲ್ಲ. ಅದಕ್ಕೆ ಇವಾಗ ಹಾಕ್ಸೋಣ ಅಂತ ಬಂದಿದ್ದೀವಿ. ಹಿಂಗಾಗಿತ್ತು, ಹಾಕ್ಸಾಯ್ತು. ಹೋಗೋಣ. ಹೆಲ್ಮೆಟ್ ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಹೇಳ್ದೆ ಅವಾಗಲೇ, ಬೇಡ ಪೊಲೀಸ್ನವ್ರು ಇರ್ತಾರೆ ಅಂತ. ನಾನು ಇವನು ಬೈಕಲ್ಲಿ ಓದಿಸಿದಾಗ ಇದು ಸೇರಿ 2ನೇ ಸತಿ ಫೈನ್ ಕಟ್ಟಿರೋದು. ಈಗಲೂ 500 ಫೈನ್ ಕಟ್ಬಿಟ್ಟು ಬಂದ್ವಿ. ಅದು ಏನೋ ಗೊತ್ತಿಲ್ಲ. ನಾನು ಇವನು ಹೋಗ್ಬೇಕಾದ್ರೆ ಒಂದ್ಸತಿ ಎಲ್ಲಿ ಕಟ್ಟಿದ್ವಿ, ಮೆಜೆಸ್ಟಿಕ್ಕಲ್ಲಿ. ಏನಾಗ್ಬಿಟ್ಟಿತ್ತು, ಮೆಜೆಸ್ಟಿಕ್ಕಿಂದ ಬರ್ಬೇಕಾದ್ರೆ ಹಿಂಗೇನೆ ಹೆಲ್ಮೆಟ್ ಹಾಕೊಂಡಿದ್ದೀನಿ ಅಂತ ಕೈಯಲ್ಲಿ ಇಟ್ಕೊಂಡು ಹೆಲ್ಮೆಟ್ನ ಬರ್ತಾ ಇದ್ದೀನಿ. ಆವಾಗ ಪೊಲೀಸ್ನವ್ರು ಇಟ್ಕೊಂಡ್ರೆ ಹೆಲ್ಮೆಟ್ ಹಾಕಿಲ್ಲ ಅಂದರು. ನಾನು ಹೆಲ್ಮೆಟ್ ಹಾಕೊಂಡಿದ್ದೀನಲ್ಲ, ಯಾಕೆ ಹಿಡಿತವ್ರೆ ಅಂತ ಅಂದ್ಕೊಂಡ್ರೆ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಸಾರ್ ಹಂಗೆ ಅಂದ್ಕೊಂಡು ಹೋಗರ್ಕೊಂಡು ಆವಾಗ ಒಂದು 500 ರೂಪಾಯಿ ಕೊಟ್ಟಿದ್ವಿ. ಇವಾಗ ಅದೇ ಬಸ್ ಬರೋ ರೂಟಲ್ಲಿ ನಾವು ಬಂದ್ವಿ ಅಂದ್ಬಿಟ್ಟು ಮೆಜೆಸ್ಟಿಕ್ಕಲ್ಲಿ ಇವಾಗ ಒಂದು 500 ರೂಪಾಯಿ ಕಟ್ಬಿಟ್ಟು ಹೋಗ್ತಾ ಇದ್ವಿ. ಒಟ್ಟಿನಲ್ಲಿ ಹಿಂಗೆ ಇದು ಸೇರಿ 2ನೇ ಸತಿ. ಒಂದು ಮೆಜೆಸ್ಟಿಕ್ಕಲ್ಲೇ 2ನೇ ಸತಿ ಫೈನ್ ಕಟ್ಟಿರೋದು. ಜೆ.ಸಿ. ರೋಡ್ ಹೋಗ್ತಾ ಇದ್ದೀವಿ. ಜೆ.ಸಿ. ರೋಡಿಗೆ ಇವಾಗ ಬಂದ್ವಾ ಕೆಡಿಸ್ತಾರೆ. ಜೆ.ಸಿ. ರೋಡಿಗೆ ಇವಾಗ ಬಂದ್ವಾ. ಅದೇ ಇವಾಗ ಬಂದ್ವಿ. ಫುಲ್ ಖಾಲಿ ಅಂದ್ರೆ ಖಾಲಿ. ಸಂಡೇ ಸ್ಪೆಷಲ್ ಜೆ.ಸಿ. ರೋಡ್ ಖಾಲಿ. ಮತ್ತೆ ಒಂದು ಕಾರಿಗೆ ಇದಕ್ಕೆ ಒಂದು ಸ್ಟ್ಯಾಂಡ್ ಬೇಕಿತ್ತು ಅಂತಾರ. ಅದನ್ನ ಹುಡ್ಕೊಂಡು ಓಡಾಡ್ತಾ ಇದೀವಿ, ಸಿಗ್ತಾಯಿಲ್ಲ. ನೋಡೋಣ. ಸೆಕೆಂಡ್ ರೈಟಿಗೆ ಹೋಗಿದ್ದು, ರೈಟಿಗೆ ಬರ್ತಾ ಇದ್ದೀವಿ. ಇದೆಯಾ ಎಷ್ಟು ಖಾಲಿ ಹೊಡಿತಿದೆ ಅಂದರೆ, ನಾವು ಹೋದ್ಸತಿ ಏನೋ ಹಿಂಗೆ ಜೆ.ಸಿ. ರೋಡ್ಗೆ ಏನೋ ತಗೊಳ್ಳೋಣ ಅಂತ ಬಂದಿದ್ವಿ. ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ಇವತ್ತು ನೋಡಿ, ನೀನೇ ಅನ್ನೋರು ಯಾರೂ ಇಲ್ಲ. ಅಂಗಡಿ ಫುಲ್ ಎಲ್ಲ ಕ್ಲೋಸು. ಇಲ್ಲೊಂದು ಅಷ್ಟೇ ಅಂಗಡಿ ಓಪನ್ ಇರೋದು. ನೋಡೋಣ, ಈ ಅಂಗಡಿ ಓಪನ್ ಇದೆ. ಅವ್ರು ಹೇಳಿದ್ರು ಇಲ್ಲಿ ಹೋಗಿ ಅಂತ. ಕೇಳೋಣ, ಇದ್ದರೆ ಓಕೆ, ಇಲ್ಲ ಅಂದರೆ ಸೀದಾ ಮನೆಗೆ. ಇದೇ ಅಂಗಡಿ ಇದೆಯಂತೆ, ನೋಡೋಣ. ಇದು ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು ಅಲ್ಲಿ ನಮ್ಮ ಕಾರಲ್ಲಿ ಇದೆಯಲ್ಲ, ಅದೇ ತರನೇ ಸೇಮ್. ಕೆಲವೊಂದು ಚಿಕ್ಕದ್ ಬರ್ತದೆ, ಕೆಲವೊಂದು ಇದು ಬರ್ತದೆ. ಚಿಕ್ಕದ್ ಬೇಡ, ಸ್ವಲ್ಪ ಉದ್ದಾನೇ ಇರ್ಲಿ. ಆ ಕಡೆ ಈ ಕಡೆ ಟರ್ನ್ ಮಾಡ್ಬೋದು. ಇದ್ರಲ್ಲಿ ಇದೆ ನೋಡಿ 360 ರೊಟೇಷನ್. ಯಾವ್ದಾ? ಇದ್ರಲ್ಲಿ ಇದು ಓಪನ್ ಮಾಡಿ. ಇದನ್ನ ತೆಗೆದ್ಬಿಟ್ಟು ಅಂಟಿಸ್ಬಿಟ್ಟು ಆಮೇಲೆ ಲಾಕ್ ಮಾಡ್ಕೊಳ್ಳೋದ ಇದನ್ನ. ಏನ್ ಪ್ರೈಸ್ ಅದು? 350. ಫೈನಲ್ ಆಗಿ ಇದನ್ನ ತಗೊಂಡ್ವಿ. 350 ಅಂತ ಇದು.
ಇದನ್ನ ಬಿಲ್ ಮಾಡಿಸಿ ಇವಾಗ ಹೋಗುವ ಮನೆಗೆ. ಸುಮಾರು ಐಟಮ್ ಇದೆ ಕಾರ್ದು. JC ರೋಡಿಂದ ವಿಜಯನಗರಕ್ಕೆ ಬಂದಿದ್ದೀವಿ. ವಿಜಯನಗರ ಇಲ್ಲೊಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಹಾಗಾಗಿ ವಿಜಯನಗರಕ್ಕೆ ಬಂದಿದ್ದೀವಿ. ವಿಜಯನಗರದಲ್ಲಿ ಸಂಡೇ ಸ್ಪೆಷಲ್ ಜನ ಇವಾಗ ಬರ್ತಾ ಇದ್ದಾರೆ. ವಿಜಯನಗರದಲ್ಲಿ ಹುಡುಕ್ತಾ ಇದ್ದೀವಿ ನಮ್ಗೆ ಏನು ಬೇಕೋ ಅದು ಸಿಗ್ತಾನೆ ಇಲ್ಲ. ವಿಜಯನಗರದಲ್ಲಿ ಒಂದು ರೋಡ್ ಪೂರ್ತಿ ಓಡಾಡ್ಕೊಂಡು ಬರ್ತಾ ಇದ್ದೀವಿ. ಹಂಗೆ ಮುಂದೆ ನೋಡೋಣ, ಮುಂದೆ ನೋಡಿ ಸಿಕ್ಕಿದ್ರೆ ಓಕೆ, ನೋಡೋಣ ಮನೆ ನೋಡೋಣ. ಇಲ್ಲ ಅದ್ರಲ್ಲಿ ಇರೋದೇ ಪ್ರಿಂಟ್ XXL ಇದಿಷ್ಟೇ ಐತೆ ನೋಡಿ ಅಂತ. XXL ಇದೆಲ್ಲ. ಈಗ ಬಟ್ಟೆ ಎಲ್ಲ ತಗೊಂಡು ಮೆಟ್ರೋ ಸ್ಟೇಷನ್ ಹತ್ರ ಕೂತಿದ್ದೀನಿ. ಬೇಲ್ ಹೇಳಿದ್ದೀನಿ, ಹಾಗಾಗಿ ಬೇಲ್ ಇನ್ನೂ ಬಂದಿಲ್ಲ. ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಷ್ಟು ಗಂಟೆ, ಮಧ್ಯಾಹ್ನ 2 ಗಂಟೆಯಿಂದ ಆಚೆಗಡೆ ಬರೀ ತಿರ್ಗಾಡಿದೆ ಆಯಿತು, ಅದು ಇದು ಅದು ಅಂತ. ಇವಾಗ ಸ್ವಲ್ಪ ರೆಸ್ಟ್ ಅಂತ ಇದ್ದೀನಿ. ನನಗೆ ಅರಿಗೊಂದು ಬೊಕ್ಕೆ ಮಾಡಿಸ್ಕೊಂಡು, ನಾನು ವಿಜಯನಗರಕ್ಕೆ ಬಂದಾಗೆಲ್ಲ ಅರಿಗೆ ಬೊಕ್ಕೆ ಮಾಡಿಸ್ತಾ ಇರ್ತೀನಿ. ನನಗೆ ತುಂಬ ಇಷ್ಟ ಈ ಥರ ಬೊಕ್ಕೆ ಕೊಡೋದು ಅರಿಗೆ, ಹಾಗಾಗಿ ಬೊಕ್ಕೆ ಮಾಡಿಸ್ಕೊಂಡು. ಚೆನ್ನಾಗಿದೆಯಾ? ಯಾವಾಗಲೂ ರೋಸ್ ಕೊಡ್ತಿದ್ದೆ, ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಕೊಡ್ತಾ ಇದ್ದೀನಿ. ಇದು ಬಟನ್ಸ್ ಅನಿಸುತ್ತೆ. ಇವಾಗ ಬೇಲ್ ಬಂದರೆ ತಿನ್ಕೊಂಡು ಹೊರಡ್ಬೇಕು. ಇವಾಗ ಬೇಲ್ ಬಂತು, ತಿನ್ಕೊಂಡು ಹೊರಡೋಣ. ನಾನು ಮಗನ ಕರ್ಕೊಂಬಂದೆ ನಾನು ವಿಜಯನಗರಕ್ಕೆ. ಆಮೇಲೆ JC ರೋಡ್ಗೆ ಹೋಗಿದ್ವಲ್ಲ, JC ರೋಡಿಂದ ಮನೆಗೆ ಹೋಗಿ ಮನೆಯಿಂದ ನನ್ನ ಮಗನ ಎತ್ತಾಕೊಂಡು ಬಂದ್ರಿ. ತಿನ್ನಪ್ಪ. ಈ ಮನೆಗೆ ಯಾವಾಗ ಬಂದಿದ್ದೀವಿ? 10:15 ಆಗಿದೆ. ಇವಾಗ ಮನೆಗೆ ಬಂದಿದ್ದೀವಿ. ಸ್ವಲ್ಪ ಅಡುಗೆ ಮಾಡಬೇಕು. ಇನ್ನೆಂತ ಅಡುಗೆ ಮಾಡಬೇಕು, ಇನ್ನೂ ಸ್ವಲ್ಪ ಕೆಲಸ ಉಂಟು. ಇವತ್ತೆಲ್ಲ ಫುಲ್ಲು ಆಚೆಗಡೆ ತಿರುಗಾಡಿದ್ದೆ ಆಯಿತು. ಅಂದರೆ ಟೈಮ್ ಪಾಸ್ ಮಾಡ್ತಿರ್ಲಿಲ್ಲ, ಕೆಲಸದ ಮೇಲೆ ತಿರುಗಾಡಿದ್ವಿ. ಮನೆಗೆ ಬರೋಷ್ಟರಲ್ಲಿ ಲೇಟ್ ಆಯಿತು. ಇವಾಗ ಸ್ವಲ್ಪ ಅಡುಗೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು. ನನ್ನ ಮಗನ ಸ್ನಾನಕ್ಕೆ ಕಳಿಸಿದ್ದೀನಿ. ಹಿಂಗೆ ಇನ್ನು ನಾಳೆ ಥರ ಬೇರೆ ಕೆಲಸ ಉಂಟು, ಅದನ್ನೆಲ್ಲ ಮಾಡಬೇಕು. ಯಾವ್ದು ಮಾಡೋದು ಯಾವುದು ಬಿಡೋದು, ಇರೋ ಎರಡು ಕೈ 2 ಕಾಲಲ್ಲಿ ಯಾವ ಕೆಲಸ ಮಾಡೋದು ಯಾವ ಕೆಲಸ ಬಿಡೋದು ಅನ್ನಂಗಾಗ್ಬಿಟ್ಟಿದೆ ಅಷ್ಟೇ. ಇವತ್ತು ನೋಡೋಣ, ಇನ್ನು ಊಟ ಮಾಡೋವರೆಗೂ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡೋಣ, ಇವಾಗ ಫಸ್ಟು ಅಡುಗೆ ಮಾಡೋಣ, ಆಮೇಲೆ ಬೇರೆ ಕೆಲಸ ಅಷ್ಟೇ. ಅಡುಗೆ ಮಾಡೋಣ, ಬೇಗ ಅಡುಗೆ ಮಾಡಬೇಕು. 2 ನಿಮಿಷದಲ್ಲಿ ಪಟ್ ಅಂತ ಅಡುಗೆ ಮಾಡ್ಬಿಡ್ತೀನಿ. ಆಗೈತೆ ನೋಡು, 4K ಆಗೈತೆ ಇನ್ಸ್ಟಾಗ್ರಾಮ್. ಅದಕ್ಕೆ ನಿಮ್ಮ ಅಮ್ಮ ಕೇಕ್ ಕಟ್ ಮಾಡಿಸ್ತಾಳೆ. ಹ್ಯಾಪಿ ಬರ್ಡೇ ಅಲ್ಲ ಕಣೋ. ಸರಿ ಆಯ್ತು, ಕಟ್ ಮಾಡಿ. ಇನ್ಸ್ಟಾಗ್ರಾಮ್ ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. 4K ಆಗಿರೋಕ್ಕೆ ನಿಮಗೆ ಕೇಕು, ನಿನ್ಗೆ ಹರೀಶಂಗೆ ಥ್ಯಾಂಕ್ಸ್ ಹೇಳು. 4K ಆಗೈತೆ ನಮ್ದು, ಅದು ಬೆಕ್ಕಿಂದ. ಕಂಗ್ರ್ಯಾಚುಲೇಷನ್ ಅನ್ನ ಮಮ್ಮುವಿಂದ. ಓಕೆ, ಥ್ಯಾಂಕ್ ಯು ಪವಿತ್ರ. 4 ಸತಿ ಕೇಕ್ ಕಟ್ ಮಾಡಿಸ್ತಾ ಇದ್ರು, ತಗೊಳ್ಳಿ. 4K ನಂಗೆ ಬೇಡಪ್ಪ. ಪ್ರಾಬ್ಲಮ್ ಇರೋ ರಾತ್ರಿ ಹೊತ್ತು ನೋ ಶುಗರ್. ನಿಮ್ಮ ಅಮ್ಮನ ನಾನೊಂದ್ಸತಿ ತಿಂತೀನಿ. ಚೆನ್ನಾಗಿದ್ಯಾ ಕೇಕು? ಚೆನ್ನಾಗೈತೆ. ನೀರು ಬಿಟ್ಕೊಂಡಾಗ್ಬಿಟ್ಟೈತೆ. ಅದಿದು ಎಷ್ಟೊತ್ತಾಯ್ತು ತಂದು, ಅದೇ ಎಲ್ಲ ಮೆರವಣಿಗೆ ಮಾಡ್ಕೊಂಬತ್ತದ ಅದು ಕೇಕು. ವಿಜಯನಗರದಿಂದ ಮಾಗಡಿ ರೋಡ್ವರ್ಗು. ಇರೋದು ಹೆಚ್ಚು. ಹಾಂ, ಐಸ್ ಕೇಕ್ ಅಲ್ವಾ, ಹಂಗಾಗಿ ಸ್ವಲ್ಪ ನೀರು ಬಿಟ್ಕೊಂಡೈತೆ. ಓಕೆ, ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಗುಡ್ ನೈಟ್. ಈ ವಿಡಿಯೋ ಮಾಡೋಕ್ಕೆ 15 ದಿನ ಆಯಿತು.
ಇನ್ನು ಎಡಿಟ್ ಮಾಡೋ ವಿಡಿಯೋ ಇನ್ನು 3-4 ವಿಡಿಯೋ ಐತೆ. ಅದು ಎಡಿಟ್ ಮಾಡಿ ಇದನ್ನ ಹಾಕಿ ಯಾವಾಗ ಬರುತ್ತೋ ಗೊತ್ತಿಲ್ಲ. 3,000 ಆಗಿರೋ ಕೇಕಿಂದ ಕಟ್ ಮಾಡಿಸಿರೋ ಕೇಕಿನ ವಿಡಿಯೋನ ಇನ್ನು ಎಡಿಟ್ ಮಾಡಿ ಯೂಟ್ಯೂಬಿಗೆ ಹಾಕಿಲ್ಲ. ಆಲೇ ಇದು 4ನೇದು ಅಂದರೆ ಲೆಕ್ಕ ಹಾಕಿ ಹತ್ತತ್ರ ಎಷ್ಟು ದಿನ ಆಯಿತು ಅವರಿಗೆ ನಾನು ವೀಡಿಯೋಸ್ ಮಾಡಿ? ಆಯ್ತಲ್ಲ, ವಾರ ಇಲ್ಲ, ವಾರದ ಮೇಲೆ ಜಾಸ್ತಿನೇ ಆಯಿತು. ನಮ್ದು ಸ್ಪೀಡ್ ಐತೆ ಇನ್ಸ್ಟಾಗ್ರಾಮ್. ಇಲ್ಲ, ವಾರದ ಮೇಲೆ ಜಾಸ್ತಿ ಆಯಿತು. ಇನ್ಸ್ಟಾಗ್ರಾಮ್ ಸ್ಪೀಡ್ ಆಗಿದ್ದೀವಿ ನಾವು. ಅಷ್ಟೇ ಗೈಸ್, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್. ಹಿಂಗೆ ಗುಡ್ ನೈಟ್.